ನನ್ನ ಡೇ ಆ್ಯಸ್ ಯೂಶುವಲ್ ವಾಟರಿಂದ ಸ್ಟಾರ್ಟ್ ಮಾಡ್ತೀನಿ. ಲೆಮನ್ ವಾಟರ್ ಕುಡಿತೀನಿ ಇವತ್ತು. ಆಮ್, 1 ಗ್ಲಾಸ್ ವಾರ್ಮ್ ವಾಟರ್ ಎವ್ರಿ ಡೇ ಆದಷ್ಟು 99% ಇದ್ದೇ ಇರುತ್ತೆ. ಸಮ್ಟೈಮ್ಸ್ ನನಗೆ ಟೈಮ್ ಇಲ್ಲ ಇದ್ದಾಗ ಇರಲ್ಲ, ಬಟ್ ಐ ವಿಲ್ ಟ್ರೈ ಟು ಹ್ಯಾವ್ ಇಟ್ ಎವ್ರಿ ಡೇ. ಲಂಚ್ ಸಾರ್ಟೆಡ್ ಟುಡೇ. ಇವತ್ತು ಎಗ್ ದೋಸಾ ಆ್ಯಂಡ್ ಗ್ರಿಲ್ಡ್ ಚಿಕನ್ ಮಾಡ್ಕೊತೀನಿ. ಚಿಕನ್ ಲೆಗ್ ಪೀಸ್ ಇದೆ, ಗ್ರಿಲ್ಡ್ ಚಿಕನ್ ಮಾಡಿಕೊಂಡು ಅದ್ರ ಜೊತೆ ಎಗ್ ದೋಸಾ ಆ್ಯಂಡ್ ಏನಾದರೂ ವೆಜಿಟೇಬಲ್ ಸಬ್ಜಿ ಮಾಡ್ಕೊತೀನಿ. ಐ ಮೀನ್ ಏನೂ ಪ್ರಾಪರಾಗಿ ಮಸಾಲೆ ಎಲ್ಲ ಮಾಡಲ್ಲ, ಲೈಟಾಗಿ ಏನಾದರೂ ಸಬ್ಜಿ ಮಾಡ್ಕೊತೀನಿ. ದಟ್ಸ್ ಫಾರ್ ಮೈ ಲಂಚ್ ಟುಡೇ. ಸೊ ಲಂಚ್ ಸಾರ್ಟೆಡ್, ಬಟ್ ಬ್ರೇಕ್ಫಾಸ್ಟ್ ಏನು ತಿನ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಎವ್ರಿ ಟೈಮ್ ಅದೊಂದು ಕನ್ಫ್ಯೂಷನ್ ಇರುತ್ತೆ ನನಗೆ, ಓಕೆನಾ ಏನು ಬ್ರೇಕ್ಫಾಸ್ಟ್ ತಿನ್ನೋದು ಅಂತ. ಸೊ ಬಟ್ ಬ್ರೆಡ್ ಇದೆ, ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಯಾವಾಗಲೂ ಸ್ಯಾಂಡ್ವಿಚ್ ತಿಂತಾಳೆ ಅಂದ್ಕೊಂಡಿದ್ದೀರಾ? ಇಲ್ಲ, ಲೈಕ್ ಬ್ರೆಡ್ ಖಾಲಿ ಆಗೋ ತನಕ ತಿಂತೀನಿ, ಯಾಕಂದರೆ ಬ್ರೆಡ್ ವೇಸ್ಟ್ ಆಗಿಬಿಡುತ್ತಲ್ವ, ಅದಕ್ಕಾಗಿ. ಇನ್ನೊಂದೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಏನಂದರೆ ಬ್ರೇಕ್ಫಾಸ್ಟ್ ಕೂಡ ಏನಾದರೂ ಇಷ್ಟ ಆದರೆ ಅದನ್ನೇ ಕಂಟಿನ್ಯೂಸ್ ಆಗಿ ತಿಂದು ಬೋರ್ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆ್ಯಂಡ್ ಈವನ್ ಸಾಂಗ್ಸ್ಗಳು ಅಷ್ಟೇ, ಯಾವುದಾದ್ರೂ ಸಾಂಗ್ಗಳು ಇಷ್ಟ ಆದರೆ ಕಂಟಿನ್ಯೂಸ್ ಆಗಿ ಅದನ್ನೇ ಕೇಳ್ತಾ ಇರ್ತೀನಿ, ಆಮೇಲೆ ಬೋರ್ ಆಗಿಬಿಡುತ್ತೆ. ಬೇರೆ ಸ್ವಿಚ್ ಒಂದು ಲಿಮಿಟ್ ಇರಬೇಕಲ್ವಾ ಅನ್ನೋ ಯಾವಾಗಲೂ ಹಾಗೆ ಮಾಡ್ತೀನಿ. ಸೊ ಅದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಇರ್ಬೋದು, ಅದನ್ನು ಆದಷ್ಟು ನಾನು ಓವರ್ಕಮ್ ಮಾಡಬೇಕು. ಸೊ ಇದು ಒಂದು ಗ್ಲಾಸ್ ಫುಲ್ ವಾಟರ್ ಕುಡಿದು. ಆ್ಯಂಡ್ ಓ ಮೈ ಗಾಡ್, ಯಸ್, ದಿಸ್ ಒನ್ ಮೋರ್ ಥಿಂಗ್ ಏನಂದರೆ ಸಾಫಿ ಅಂತ ಬರುತ್ತೆ. ಓಕೆ, ಐ ಟೋಟಲಿ ಫಾರ್ಗಾಟ್ ದಿಸ್. ಲೈಕ್ ನಂದು ರೀಸೆಂಟಾಗಿ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ನಿನ್ನೆ ಒಂದು ಮ್ಯಾಜಿಕಲ್ ಡ್ರಿಂಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನ ಕವರ್ ಮಾಡೋದು ಮರ್ತೋಯ್ತು. ಇವತ್ತು ಅದಕ್ಕೆ ಕವರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ರು US ನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ರು, ಓಕೆನಾ, ಸಾಫಿ ಈ ಡ್ರಿಂಕ್ ಬಗ್ಗೆ. ನಂಗೆ ಗೊತ್ತಿಲ್ಲ, ಐ ಮೀನ್ಸ್ ಇಟ್ಸ್ ಕೈಂಡ್ ಆಫ್ ಲೈಕ್ ಸಿರಪ್ ಅಂತ ಅನ್ಸುತ್ತೆ. ಯಾ, ಸೊ ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ, ಈ ಥರದ್ದು ಒಂದು ಪ್ರಾಡಕ್ಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಏನದು ಅಂತ ಕೇಳಿದಾಗ ಇದು ಬ್ಲಡ್ ಪ್ಯೂರಿಫೈಯರ್ ಆಗಿ ವರ್ಕ್ ಮಾಡುತ್ತೆ, ಏನಾದರೂ ಆಕ್ನೆ ಪ್ರಾಬ್ಲಮ್, ಸ್ಕಿನ್ ಬ್ರೇಕ್ಔಟ್ ಪ್ರಾಬ್ಲಮ್ ಎಲ್ಲ ಇದ್ರೆ ಕ್ಲಿಯರ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಬಿನ್ ಓನ್ಲಿ 3 days. ರಿಸಲ್ಟ್ ಎಲ್ಲ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. 1 month ಯಾವುದೇ ಪ್ರಾಡಕ್ಟ್ ಆದ್ರೂ ನೀವು 1 month ಯೂಸ್ ಮಾಡಿದಾಗ ನಿಮ್ಗೆ ಪ್ರಾಪರ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ 1 month ಯೂಸ್ ಮಾಡಿ ಆಮೇಲೆ ರಿವ್ಯೂಸ್ ಕೊಡ್ತೀನಿ, ಓಕೆನಾ. ಸೊ ಇದರಲ್ಲಿ 28 ಹರ್ಬಲ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಅದು ಇಟ್ಸ್ ರಿಟರ್ನ್ ಯೋ, ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು 1 month ಆದ್ಮೇಲೆ ರಿವ್ಯೂ ಕೊಡ್ತೀನಿ. ಇನ್ ಕೇಸ್ ಚೆನ್ನಾಗಿದ್ರೆ ಹೇಳ್ತೀನಿ ನಾನು ನಿಮ್ಗೆ. ಏನಾದ್ರು ಸೈಡ್ ಎಫೆಕ್ಟ್ ಆದ್ರೂ ಕೂಡ ಅದ್ರ ಬಗ್ಗೆ ಹೇಳ್ತೀನಿ, ಅಥವಾ ಏನ್ ವರ್ಕ್ ಆಗ್ತಿದೆಯೋ ಲೈಕ್ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಇದೊಂದು ಯೂಸ್ ಮಾಡ್ತಾ ಇದ್ದೀನಿ ನಾನು. ಇನ್ ಕೇಸ್ ಏನಾದ್ರು ವರ್ಕ್ ಆದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ರೈಟ್ ನಾವು ನಾನು ಏನು ರಿವ್ಯೂಸ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಓನ್ಲಿ 3 days ಇಂದ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕಾದ್ರೆ ಜಾಸ್ತಿ ಬ್ರೇಕ್ಔಟ್ಗಳಾಗುತ್ತಂತೆ, ಬಿಕಾಸ್ ನೀವೆಲ್ಲ ಇರೋದ್ರಿಂದ ಎಕ್ಸಸ್ ಹೀಟ್ ಆಗುತ್ತಲ್ವಾ ಬಾಡಿಗೆ, ಹಾಗಾಗಿ ನಾವು ಜಾಸ್ತಿ ಹೈಡ್ರೇಟ್ ಮಾಡ್ಕೋತಾ ಇರ್ಬೇಕು. ಅಥವಾ ಕೂಲಿಂಗ್ ಐಟಮ್ಸ್ಗಳು ಏನಿರುತ್ತೆ ಅದನ್ನ ತಿಂತಾ ಇರ್ಬೇಕು. ಟೆಂಡರ್ ಕೋಕೋನಟ್ ಇರ್ಬೋದು, ಆ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು ಇದನ್ನ ತಗೋಬೇಕಾದ್ರೆ. ಅದನ್ನು ಕೂಡ ಓದಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು 1 month ಆದ್ಮೇಲೆ ರಿವ್ಯೂಸ್ ಕೊಡ್ತೀನಿ. ಇದು ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ವಲ್ಪ ವಾಟರ್ ತಗೋತೀನಿ. ವಾಟರ್ ತಗೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ. ಸ್ಪೂನ್ ಸ್ವಲ್ಪ ಸಣ್ಣದಾಗಿದೆ, ಹಾಗಾಗಿ 2 ಟೇಬಲ್ ಸ್ಪೂನ್ ಹಾಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಇರ್ಲಿಸ್ತಿಲ್ಲ ಆಯ್ತು. ಓಕೆ, ಇದನ್ನ ಚೆನ್ನಾಗಿ ಈ ತರ ವಾಟರ್ ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನ ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಸೊ ಅದೊಂದು ಲೈಕ್ ನೀವು ಬ್ರೇಕ್ಫಾಸ್ಟ್ ಆದ್ಮೇಲೆ ಡಿನ್ನರ್ ಆದ್ಮೇಲೆ ಯಾವಾಗ ತಗೊಂಡ್ರೆ ಅಷ್ಟು ವರ್ಕ್ ಆಗಲ್ವಂತ. ಸೊ ಇದನ್ನ ಎಂಟಿ ಸ್ಟಮಕ್ ನಲ್ಲಿ ತಗೊಂಡ್ರೆ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಅಂತ ಇತ್ತು. ನಾನ್ ರಿಸರ್ಚ್ ಮಾಡಿರೋ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ವಾಟರ್ ನಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದಾದ್ಮೇಲೆ ಸ್ವಲ್ಪ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಏನು ತಿನ್ಬಾರ್ದು, ಯಾಕಂದ್ರೆ ಅದು ಲೈಕ್ ಏನೋ ಒಳಗಡೆ ಹೋಗಿ ವರ್ಕ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ನಾರ್ಮಲ್ ಆಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬಹುದು. ಇದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹೋದಾಗ ಪ್ರಸಾದ ಕೊಡ್ತಾರೆ ನೋಡಿ, ಅಲ್ವಾ ಇರುತ್ತಲ್ವಾ, ಸೊ ಸ್ವೀಟ್ ಬಂದು ಆ ತರ ಸ್ವಲ್ಪ ಟೇಸ್ಟ್ ಕೊಡ್ತಿದೆ. ಸ್ವಲ್ಪ ಇಷ್ಟೇ ಕಹಿ ಇದೆ ಅಷ್ಟೇ. ಬಟ್ ಲೈಕ್ ನೀವೆಲ್ಲ ಹಾಕ್ಬಿಟ್ರೆ ತುಂಬಾ ಕಹಿ ಆಗ್ಬಿಡುತ್ತೆ, ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಾನು ಹಾಗೆ ಅನ್ಕೊಂಡಿದ್ದೆ ನೀವೆಲ್ಲ ಇರುತ್ತೆ ಸಖತ್ ಕಹಿ ಇರುತ್ತೇನೋ ಅಂತ, ಬಟ್ ನೋ. ಇದು ನೀವು ಏನೋ ಒಂದ್ ಕಹಿ ಇರೋ ಐಟಮ್ಸ್ ಕುಡಿತಿದೀನಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನಾನು ಹೇಳಿದ್ನಲ್ಲ, ಸ್ವೀಟ್ನೆಸ್ ಬಂದು ನಿಮ್ಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ನಲ್ಲಿ ಕೂಡ ಅಲ್ವಾ ತರ ಇರುತ್ತೆ, ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಸ್ವೀಟ್ನರ್ ಏನ್ ಹ್ಯಾಡ್ ಮಾಡಿರ್ತಾರೆ ಅದು. ಅಂಡ್ ನೀವಿರೋದ್ರಿಂದ ಚೂರಿ ಇಷ್ಟೇ ಬಿಟ್ಟೆ ಅಷ್ಟು ಏನೋ ಕಹಿ ಆಗಿರುತ್ತೆ ಅಷ್ಟೇ, ಜಾಸ್ತಿ ಎಲ್ಲ ಕಹಿ ಇರಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು ನೀವು, ಆರಾಮಾಗಿ. ಯಾವ್ದಾದ್ರು ಇನ್ ಕೇಸ್ ಕಹಿ ಆಗಲ್ಲ ಅಂತ ಹೇಳಿದ್ರೆ ಸೀರಿಯಸ್ಲಿ ಇದೇನು ಅಷ್ಟೊಂದು ಕಹಿ ಆಗಿಲ್ವೇ ಇಲ್ಲ. ಸೊ ಯೂಸ್ ಮಾಡ್ಬೋದು. 1 ಮಂತ್ ಅಲ್ಲಿ ಬಾಟಲ್ ಖಾಲಿ ಆಗ್ಬಿಡುತ್ತೆ ಅನ್ಸುತ್ತೆ. ಬಟ್ ಏನಾದ್ರೂ ವರ್ಕ್ ಆದ್ರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಅಂಡ್ ದಿಸ್ ಇಸ್ ನಾಟ್ ಪೇಯ್ಡ್ ಪ್ರಮೋಷನ್ ಆಸ್ ಸಮಥಿಂಗ್, ಓಕೆ? ಇದು ಜನರಲ್ ಆಗಿ ಹೇಳ್ತಿರೋದು. ನಾನು ಪೇಯ್ಡ್ ಪ್ರಮೋಷನ್ ಮಾಡ್ತಿದ್ದೀನಿ ಅಂತೆಲ್ಲ ಅನ್ಕೊಂಡ್ಬಿಡ್ಬೇಡಿ. ಆಮೇಲೆ ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಯೂಟ್ಯೂಬರ್ಸ್ ಯಾವ್ದು ಜೆನ್ಯೂನ್ ಆಗಿ ಪ್ರಮೋಟ್ ಮಾಡ್ತಾರೆ, ಯಾವ್ದು ಏನೋ ಪೇಯ್ಡ್ ಪ್ರಮೋಟ್ ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ. ನನ್ಗೂ ಆ ಕನ್ಫ್ಯೂಷನ್ ಇರುತ್ತೆ ಒಂದೊಂದ್ಸಲ. ಬಿಕಾಸ್ ಎಲ್ಲಾ ಯೂಟ್ಯೂಬರ್ಸ್ ಇದನ್ನು ಯೂಸ್ ಮಾಡಿ, ಅದನ್ನು ಯೂಸ್ ಮಾಡಿ, ಎಲ್ಲ ಯೂಸ್ ಮಾಡಿ ಅಂತ ಹೇಳ್ತಿರ್ತಾರೆ. ಬಟ್ ಅವರು ಆಕ್ಚುಲಿ ಒಂದು ಡಿಕ್ಲೇಮರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಥವಾ ಐ ನೋ ದಟ್ ಲೈಕ್ ಏನೋ ಹೆಡ್ಡಿಂಗ್ ನಲ್ಲೆಲ್ಲ ಕೊಟ್ಟಿರ್ತಾರೆ ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು. ಬಟ್ ಒಂದ್ಸಲ ಹೇಳ್ಬೇಕಾದ್ರೆ ಹೇಳಿದ್ರೆ ಮೇ ಬಿ ಅದೇನಾದ್ರೂ ಎಗೇನೆಸ್ಟ್ ಪಾಲಿಸಿ ಆತರ ಇರುತ್ತೆ, ಹಾಗಾಗಿ ಅವ್ರು ಹೇಳಕ್ ಆಗಲ್ಲ ಅನ್ಸುತ್ತೆ. ಬಟ್ ದಿಸ್ ಡೋಂಟ್ ವರಿ, ದಿಸ್ ಇಸ್ ನಾಟ್ ಪೇಯ್ಡ್ ಪ್ರಮೋಷನ್ ಆಸ್ ಸಮಥಿಂಗ್. ಇದರಿಂದ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆದ್ರೂ ನನ್ಗೆ ಖುಷಿ ಆಗುತ್ತೆ. ನನಗ್ ಗೊತ್ತಿರಲಿಲ್ಲ, ಫಾರ್ ಎಕ್ಸಾಂಪಲ್ ಈ ತರ ಒಂದು ಪ್ರಾಡಕ್ಟ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ನನ್ ಫ್ರೆಂಡ್ ಹೇಳಿದ್ರು, ನಾನು ಯೂಸ್ ಮಾಡ್ತಾ ಇದ್ದೀನಿ, ಸೊ ನನ್ಗೆ ಹೆಲ್ಪ್ ಆಗ್ಬೋದು. ಸೊ ಅದೇ ತರ ನಿಮ್ಗೂ ಯಾರಿಗಾದ್ರೂ ಗೊತ್ತಿರ್ಲಿಲ್ಲ, ತುಂಬಾ ಆಕ್ನೆ ಪ್ರಾಬ್ಲಮ್ ಇದೆ, ಪಿಂಪಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಯೂಸ್ ಮಾಡಿ ಹೆಲ್ಪ್ ಆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ 1 ಮಂತ್ ಆದ್ಮೇಲೆ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ, ಓಕೆನಾ? ಇವಾಗ ನಾನು ಏನು ಕೊಡೋಕ್ಕಾಗಲ್ಲ. ಸಂಡೇ ಟೈಮ್ ಮೇಡ್ ಬರೋದಿಲ್ಲ, ಅಷ್ಟು ಯುಟೆನ್ಸಿಲ್ಸ್ಗಳು ನಾನು ಒಬ್ಬಳೇ ಯೂಸ್ ಮಾಡಿದ್ದು. ನನ್ನ ಫ್ಲ್ಯಾಟ್ಮೇಟ್ಸ್ಗಳು ಯಾರೂ ಇಲ್ಲ, ಅವರು ಒಬ್ಬಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಇನ್ನೊಬ್ಳು ಅವಳು ಹೋಮ್ ಟೌನ್ಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಎಲ್ಲದನ್ನು ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಸಂಡೇ ಟೈಮ್ ನಾನು ಒಬ್ಬಳೇ ಇದ್ದಾಗ ನಾನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅಂಡ್ ನಾ ಒಂದ್ ರೆಸಿಪಿ ನಿಮ್ಗೆ ತೋರಿಸಿದ್ದೀನಿ, ಅದು ಬೇರೆ ತರ ಸ್ಯಾಂಡ್ವಿಚ್. ಇವತ್ತು ಮಾಡ್ಕೋತಾ ಇರೋದು ಬೇರೆ ತರ ಸ್ಯಾಂಡ್ವಿಚ್. ಈ ರೆಸಿಪಿ ತೋರಿಸ್ತೀನಿ ಇವತ್ತು ನಾನು ನಿಮ್ಗೆ. ಇದಕ್ಕೆ ಬೇಕಾಗಿರೋದು ಏನೇನು ಇಂಗ್ರೀಡಿಯೆಂಟ್ಸ್ ಅಂದ್ರೆ, ಬ್ರೆಡ್ ಬೇಕು, ಪೀನಟ್ ಬಟರ್, ದಿಸ್ ಇಸ್ ಮೈ ಫೇವ್ರೆಟ್ ಪೀನಟ್ ಬಟರ್, ಹೋಲ್ ಟ್ರೂತ್ ಅವ್ರದ್ದು. ಅಂಡ್ ಬಟರ್ ಇದೆ ಇಲ್ಲಿ, ಕ್ಯುಕುಂಬರ್, ಆನಿಯನ್, ಟೊಮ್ಯಾಟೊ ಅಂಡ್ ಐಸ್ಬರ್ಗ್. ಕ್ರಂಚಿ ಆಗಿರುತ್ತೆ ಅಂತ ತಗೊಂಡಿದ್ದೀನಿ. ಇದನ್ನ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗಿರೋದು. ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಬ್ರೆಡ್ ನ ಇದೇ ಟೆಸ್ಟ್ ಇದರಲ್ಲಿ ಬ್ರೆಡ್ ನ ಫಸ್ಟ್ ಟೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮುಂಚೆ ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡ್ಕೊಂಡು ಬ್ರೆಡ್ ನ ಟೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಬಟರ್ ಹಾಕೊಂಡು ಟೋಸ್ಟ್ ಮಾಡ್ಕೋಬೇಕು.
ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬಟರ್ ಹಾಕೊಂಡು ಟೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಬ್ರೆಡ್ ನ. ನಾನು ಹಿಂದೆ ತೋರಿಸಿದ್ರು ರೆಸಿಪಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಟೋಸ್ಟ್ ಮಾಡ್ತಾ ಇದೆ. ಬಟ್ ಇವಾಗ ಫಸ್ಟ್ ಬ್ರೆಡ್ ನ ಟೋಸ್ಟ್ ಮಾಡಿ ಅದಾದ್ಮೇಲೆ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೇನೆ. ಓಕೆನಾ? ಇದು ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ನಾನು ಸಣ್ಣದಾಗಿ ವೆಜಿಟೇಬಲ್ಸ್ ಗಳನ್ನ ಕಟ್ ಮಾಡ್ಕೊತೀನಿ. ಇಷ್ಟೊಂದು ಬೇಕಾಗಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊತೀನಿ. ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಓಕೆನಾ? ಈ ತರ ನೀವು ಸ್ಲೈಸಸ್ ಮಾಡ್ಕೋಬೇಕು ತುಂಬಾ ಸಣ್ಣದಾಗಿ. ಸೊ ನಾನು ಟೊಮ್ಯಾಟೊನಲ್ಲಿ ಸೀಡ್ನೆಲ್ಲ ತೆಗ್ದಿದ್ದೀನಿ. ನಿಮಗೆ ಬೇಕಂದ್ರೆ ಸೀಡ್ ತೆಗೀರಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಟ್ ಮಾಡ್ಕೋಬಹುದು. ನಾನು ಟೊಮ್ಯಾಟೊನಲ್ಲಿ ಸೀಡ್ ತೆಗ್ದಿದ್ದೀನಿ. ಇದು ಟೋಸ್ಟ್ ಆಗಿದೆ, ಉಲ್ಟಾ ಮಾಡ್ಬೇಕಿದೆ ಸ್ವಲ್ಪ. ಎರಡು ಕಡೆ ಬಟರ್ ನಲ್ಲಿ ಅದು ಇದಾಗ್ಬೇಕು, ಚೆನ್ನಾಗಿ ಟೋಸ್ಟ್ ಆಗ್ಬೇಕು. ಓಕೆನಾ? ಅಲ್ಲಿವರೆಗೂ ನೀವು ಟೋಸ್ಟ್ ಮಾಡಿ. ಇವಾಗ ಟ್ವಿಸ್ಟ್ ಏನಂತ ಹೇಳಿದ್ರೆ ಲಟ್ಟೂಸ್ ನ ಕಟ್ ಮಾಡೋದೇ ಒಂದ್ ದೊಡ್ಡ ಟ್ವಿಸ್ಟ್ ಅಲ್ವಾ. ಸೊ ಇದನ್ನ ನೀವು ಸಣ್ಣದಾಗಿ ಈ ತರ ಕಟ್ ಮಾಡ್ಕೋಬಹುದು. ಲೇಯರ್ ಆಗಿ ಈ ತರ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಅಂದ್ರೆ ಎಲ್ಲಾದ್ರೂ ಜಾಸ್ತಿ ಓವರ್ ಆಗಿ ಸ್ಟಫಿಂಗ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ನನ್ಗೆ ಇಷ್ಟೇ ಸಾಕು. ಮಿಕ್ಕಿದನ್ನ ಆಫ್ಟರ್ನೂನ್ ನಾನು ಸ್ಯಾಲಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಈ ತರ ನಾನು ಪೀಸಸ್ ಮಾಡ್ಕೊಂಡಿದ್ದೀನಿ. ಲೆಟ್ಯೂಸ್ ಇದನ್ನ ಈ ತರ ಪೀಸಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಟೊಮ್ಯಾಟೊನ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕೂಡ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಕುಕುಂಬರ್ ರೌಂಡ್ ಶೇಪ್ ನಲ್ಲಿ ಇದೆ. ಇಷ್ಟೇ. ಇದು ಮ್ಯಾಕ್ಸಿಮಮ್ ಇಷ್ಟೇ ವೆಜಿಟೇಬಲ್ಸ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಬ್ರೆಡ್ ಟೋಸ್ಟ್ ಮಾಡಕ್ ಇಟ್ಟಿದ್ದೆ ಅಲ್ವಾ, ಇದನ್ನ ಎರಡೂ ಕಡೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋ ತರ ನಾವು ಟೋಸ್ಟ್ ಮಾಡ್ಕೋಬೇಕು. ಅದಿನ್ನೂ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು. ಇದನ್ನ ನೀಟಾಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗೋ ತರ, ಬಟರ್ ವೇಸ್ಟ್ ಆಗ್ಬಾರ್ದು. ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಂಡ್ ನಂಗೆ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ, ಬಟರ್ ಎಲ್ಲ ಆ ಕಡೆ ಈ ಕಡೆ ಏನು ಅಂತ ಹೇಳಿದ್ರೆ. ಇನ್ನೊಂದು ಸ್ವಲ್ಪ ಟೋಸ್ಟ್ ಆಗ್ಬೇಕು. ಅದು ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ಯಾಲಡ್ ಮಾಡೋದಕ್ಕೆಲ್ಲ ಇಟ್ಟಿದ್ದೆ ಅಲ್ವಾ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇಟ್ಬಿಡ್ತೀವಿ ಒಂದ್ ಕಡೆ. ಇದ್ರ ಜೊತೆ ಪ್ರೋಟೀನ್ ಬೇಕು ಅಂತ ಹೇಳಿದ್ರೆ ನೀವು ಎಗ್ ಗಳನ್ನ ಬಾಯ್ಲ್ ಮಾಡ್ಕೋಬಹುದು, ಅಥವಾ ಎಗ್ ಕೂಡ ಆಡ್ ಮಾಡ್ಕೋಬಹುದು. ನಾನು ಆಫ್ಟರ್ನೂನ್ ಲಂಚ್ ಟೈಮ್ ಹತ್ರ ಬರ್ತಿದೆ, ಹಾಗಾಗಿ ಪ್ರಾಪರ್ ಆಗಿ ಲಂಚ್ ಮಾಡ್ಕೋತೀನಿ. ಆ ಟೈಮ್ ನಲ್ಲಿ ನಾನು ಎಗ್ ಇನ್ಕ್ಲೂಡ್ ಮಾಡ್ಕೋತೀನಿ. ಇವಾಗ ಪ್ರೋಟೀನ್ ಆಗಿ ಪೀನಟ್ ಬಟರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದು. ಐ ನೋ ಇಸ್ ನಾಟ್ ಸಫಿಶಿಯಂಟ್, ಬಟ್ ಏನ್ ಮಾಡೋದು ಟೈಮ್ ಇಲ್ಲ ನನಗೆ. ಆಫ್ಟರ್ನೂನ್ ಎಗ್ ಅಂಡ್ ಚಿಕನ್ ಎರಡೂ ಒಂದೇ ಸಲ ಇನ್ಕ್ಲೂಡ್ ಮಾಡ್ಕೋತೀನಿ. ಹೆವಿ ಮೀಲ್ ಇನ್ಕ್ಲೂಡ್ ಮಾಡ್ಕೋತೀನಿ ಮಧ್ಯಾಹ್ನ. ಸೊ ಇವಾಗ ಇದು ನೀಟಾಗಿ ಟೋಸ್ಟ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಟೋಸ್ಟ್ ಆಗ್ಬೇಕು. ಇವಾಗ ನಾನು ಇದ್ರ ಮೇಲೆ ಒಂದ್ ಸೈಡ್ಗೆ ಮಾತ್ರ ಪೀನಟ್ ಬಟರ್ ಹಾಕೋತೀನಿ, ಎರಡು ಸೈಡ್ಗೆ ಹಾಕೋದಿಲ್ಲ. ನಾನು ಯೂಸ್ ಮಾಡ್ತಾ ಇರೋದು ಓಲ್ಡ್ ಟ್ರೂತ್ ಅವ್ರದ್ದು ಕ್ರಂಚಿ ಪೀನಟ್ ಬಟರ್. ಯಾಕಂದ್ರೆ ನನಗೆ ಫುಲ್ ಪೇಸ್ಟ್ ಆಗಿರೋ ಪೀನಟ್ ಬಟರ್ ಇಷ್ಟ ಆಗಲ್ಲ, ಕ್ರಂಚಿ ಆಗಿರೋ ಪೀನಟ್ ಬಟರ್ ಅಷ್ಟೇ ನನಗೆ ಇಷ್ಟ ಆಗೋದು. ದಿಸ್ ಲೈಕ್ ಡೇಟ್ಸ್ ಆಡ್ ಮಾಡಿದ್ದಾರೆ ಇದ್ರ ಕಡೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇನ್ ಕೇಸ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಲಿಂಕ್ ಎಲ್ಲ ನಿಮ್ಗೆ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆಕ್ಚುಲಿ ಸ್ಮೆಲ್ಲಿಂಗ್ ಸೋ ಗುಡ್, ಫ್ರೇಗ್ರೆನ್ಸ್ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ಆಯ್ತು, ಸ್ಪ್ರೆಡ್ ಮಾಡ್ಕೊಂಡ ನೀಟಾಗಿ.
ಪೀನಟ್ ಬಟರ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಡ್ಡು ಸ್ಟಾರ್ಟ್ ಮಾಡ್ತೀನಿ ಫಸ್ಟ್. ಸೊ ಈ ಕಡೆ ಲೇಯರ್ಗೆ ಲಡ್ಡು ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಆನಿಯನ್, ಟೊಮ್ಯಾಟೊ. ಇದು ಒಂಥರ ಬರ್ಗರ್ ತರ ಫೀಲ್ ಆಗುತ್ತೆ. ಓಕೆನಾ, ತಿನ್ಬೇಕಾದ್ರೆ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ. ನೀವೇನಾದ್ರೂ ಚಿಕನ್ ಪ್ಯಾಟಿಸ್ ಹಾಕೊಂಡ್ಬಿಟ್ರೆ ಚಿಕನ್ ಬರ್ಗರ್ ಆಗ್ಬಿಡುತ್ತೆ. ಇದ್ರೊಳಗಡೆ ನಾನು ಕುಕುಂಬರ್ ಆಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಆಯ್ತು ಸ್ಪೈಸಸ್. ಇದನ್ನ ಆಡ್ ಮಾಡ್ಕೊಂಡು ನಾನು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಡಿದೀನಿ. ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೌ ಇಟ್ಸ್ ಲುಕಿಂಗ್. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲಾ ಲೇಯರ್ಸ್ ಇದೆ, ಸಕ್ಕತ್ತಾಗಿದೆ ಸ್ಯಾಂಡ್ವಿಚ್. ಮನೆ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಕಂಪ್ಲೀಟ್ ಆಗಿ. ನನ್ನ ಫ್ಲಾಟ್ಮೇಟ್ಸ್ ಅವರು ನಾಳೆ ಬರ್ಬೋದು. ಒಬ್ಳು ಇವತ್ತು ಈವ್ನಿಂಗ್ ಬರ್ಬೋದು ಅನ್ಸುತ್ತೆ. ದಟ್ಸ್ ವಾಟ್ ಶಿ ವಾಸ್ ಟೆಲ್ಲಿಂಗ್ ದಟ್ ಶಿ ಇಸ್ ಗೋಯಿಂಗ್ ಟು ಕಮ್ ಇನ್ ದಿ ಈವ್ನಿಂಗ್ ಅಂತ. ಇನ್ನೊಬ್ಳು ನಾಳೆನೇ ಬರೋದು, ಮಂಡೇ. ಸೊ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಮೇಡ್ ಬರಲ್ಲ ಅಲ್ಲ ಸಂಡೇ ಟೈಮ್. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ, ನೋಡ್ಬೋದು. ಆ ಬಟ್ಟೆಗಳೆಲ್ಲ ನನ್ನ ಫ್ಲಾಟ್ಮೇಟ್ಸ್ ಕೂಡ ಹಾಕಿದ್ದಾರೆ. ಅದು ಡ್ರೈ ಆಗಿದೆ ಅನ್ಸುತ್ತೆ, ಅವ್ರು ಬಂದ್ಮೇಲೆ ತಗೋತಾರೆ. ಮೀನ್ ವೈಲ್ ನಾನು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮೇಡ್ ಬರಲ್ಲ ಅಲ್ವಾ, ಹಾಗಾಗಿ ಕಿಚನ್ ಕೂಡ ಮೆಸ್ಸಿ ಆಗಿತ್ತು, ಅದನ್ನು ಕ್ಲೀನ್ ಮಾಡಿದ್ದೀನಿ. ಇವಾಗ ಕಿಚನ್ನಲ್ಲಿ ನಾನು ಅವನ್ನಲ್ಲಿ OTG ನಲ್ಲಿ ಇದನ್ನು ಇಟ್ಟಿದ್ದೆ. ಗ್ರಿಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಚಿಕನ್. ಅದು ರೆಡಿ ಆಗ್ತದೆ. ಅದಾದಮೇಲೆ ನಾನು ಲಂಚ್ ಮಾಡಬೇಕು. OTG ಪಿಕಲ್, why am I even talking? OTG ನಲ್ಲಿ ಚಿಕನ್ ಹಾಕಿದ್ದೀನಿ, OTG ನಲ್ಲಿ ಪಿಕಲ್ ಹಾಕಿದ್ದೀನಿ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಸೊ OTG ನಲ್ಲಿ ಚಿಕನ್ ಲೆಗ್ ಪೀಸ್ ಅಂಡ್ ಚಿಕನ್ ವಿಂಗ್ಸ್ ಬರುತ್ತೆ. ಇದು ಏನೋ ರೆಡಿ ಟು ಕುಕ್ ಬರುತ್ತಲ್ಲ, ಕ್ರಿಸ್ಪಿ ವಿಂಗ್ಸ್, ಅದನ್ನ OTG ನಲ್ಲಿ ಇಟ್ಟು ಇದನ್ನ ಮಾಡಕ್ ಹಾಕಿದ್ದೀನಿ. ಗ್ರಿಲ್ ಆಗೋದಕ್ಕೆ ಇಟ್ಟಿದ್ದೀನಿ ನಾನು. ಸೊ ಇವಾಗ ಮೀನ್ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ನಾನು ದೋಸೆ ಮಾಡ್ಬಿಡ್ತೀನಿ. ಲಂಚ್ ರೆಡಿ ಆಯಿತು. ಇದ್ರ ಮೇಲೆ ಚಿಕನ್ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋತೀನಿ, ಚೆನ್ನಾಗಿರುತ್ತೆ. ಒಂದಕ್ಕೆ ಲೆಮನ್ ಜ್ಯೂಸ್ ಹಾಕೋತೀನಿ, ಇನ್ನೊಂದಕ್ಕೆ ಹಾಕೊಳ್ಳೋದಿಲ್ಲ, ಯಾಕಂದ್ರೆ ಎರಡು ಥರನೂ ಟೇಸ್ಟ್ ಮಾಡ್ಬೇಕು ಅದಕ್ಕೆ. ನೋಡ್ತಾ ಇರ್ಬೋದು, ಲಂಚ್ ಇಸ್ ರೆಡಿ. ಬ್ಯಾಲೆನ್ಸ್ಡ್ ಮೀಲ್. 2 ದೋಸೆ ಮಾಡ್ಕೊಂಡಿದ್ದೀನಿ, ಎಗ್ ದೋಸೆ, ಸ್ಯಾಲಡ್ ಆ್ಯಂಡ್ ಚಿಕನ್. ಪ್ರಾಪರ್ ಮೀಲ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ಬ್ಯಾಲೆನ್ಸ್ಡ್ ಮೀಲ್ ಐಡಿಯಾ ಬೇಕಂದ್ರೆ ನೀವು ಈ ಥರ ಫಾಲೋ ಮಾಡ್ಬೋದು. ಇವಾಗ ನಾನು ಏನಾದರೂ ಸೀರೀಸ್ ನೋಡಿಕೊಂಡು ಊಟ ಮಾಡ್ತೀನಿ. ದಿಸ್ ಇಸ್ ಲೈಕ್ ಮೈ ಫೇವ್ರೆಟ್. ಈ ಪ್ಲೇಸ್ನಲ್ಲೇ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಡೈನಿಂಗ್ ಟೇಬಲ್ ಯೂಸ್ ಮಾಡೋದೇ ಇಲ್ಲ, ನಮ್ಗೆ ಯಾರು ಯೂಸ್ ಮಾಡೋದಿಲ್ಲ ಡೈನಿಂಗ್ ಟೇಬಲ್. ಸುಮ್ಮನೆ ಫಾರ್ ನೇಮ್ ಸೇಕೆ ಅಂತ ಇಟ್ಕೊಂಡಿದೀವಿ ಅಷ್ಟೇ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಇಲ್ಲೇ ಕೂತ್ಕೊಳ್ಳೋದು. ಆ್ಯಂಡ್ ಐ ಆಮ್ ಗೋನಾ ಹ್ಯಾವ್ ದಿಸ್ ದೋಸಾನ.
ಇಟ್ಸ್ ನೈಸ್. ಅಂಡ್ ನೋಡಿ ಇಲ್ಲಿ 3 ಬ್ರೇಕ್ಔಟ್ ಅಲ್ಲ, ಅದು ಸ್ಮಾಲ್ ಟೈನಿ ರೆಡ್ ಕಲರ್ ರ್ಯಾಶಸ್ ತರ ಆಗ್ಬಿಟ್ಟಿದೆ ಇಲ್ಲಿ. ಹೋಗುತ್ತೆ, ಎಸ್ಟರ್ಡೇ ವಾಸ್ ಸೋ ಮಚ್, ಇವಾಗ ಅದು ಕಮ್ಮಿ ಆಗ್ತಿದೆ. ಕಾಫಿ ಎಫೆಕ್ಟ್ ಅದು ಹೇಳ್ತಾ ಇದ್ನಲ್ಲ, ಕಾಫಿ ಇಲ್ಲಿ ಎಷ್ಟೆಲ್ಲ ರ್ಯಾಶಸ್ ಆಗ್ಬಿಟ್ಟಿತ್ತು ಗೊತ್ತಾ. ಕಾಫಿ ಕುಡ್ದಾಗ ಟೈನಿ ರೆಡ್ ಕಲರ್ ಇದಾಗ್ಬಿಟ್ಟಿತ್ತು. ಕೆಫೈನ್ ನಂಗೆ ಸೂಟ್ ಆಗಲ್ಲ. ಸೊ ಇವಾಗ ಅದು ಕುಡಿತಾ ಇಲ್ಲದೆ ಇರೋದಕ್ಕೆ ಸ್ಕಿನ್ ಇಸ್ ಗೆಟಿಂಗ್ ಬೆಟರ್ನಾ. ಆ್ಯಂಡ್ ಕಾಫಿ ಬೇರೆ ಕುಡಿತಾ ಇದ್ದಾನೆ, ಏನಾಗುತ್ತೆ ನೋಡೋಣ. ಆ್ಯಂಡ್ ಏನಾಗಲ್ಲ, ಪಿಂಪಲ್ಗಳು ಬರ್ತಿರುತ್ತೆ ಹೋಗ್ತಿರುತ್ತೆ, ಪಾಪ ಅದ್ರ ಪಾಡಿಗೆ ಅದು ಹೋಗುತ್ತೆ ಬರುತ್ತೆ, ಮೇಜರ್ ಕನ್ಸರ್ನ್ ಏನಿಲ್ಲ. ಆ್ಯಂಡ್ ಇವಾಗ ನಾನು ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ಆದಮೇಲೆ ಗ್ರೀನ್ ಟೀ ಕುಡಿದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಒಂದು ವ್ಯೂನ ಎಂಜಾಯ್ ಮಾಡಿ ಅದಾದ್ಮೇಲೆ ಬಂದು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ದಟ್ಸ್ ಇಟ್ ಫಾರ್ ಟುಡೇ. ಅದಾದಮೇಲೆ ನನ್ನ ಡೇ ಎಂಡ್ ಆಗುತ್ತೆ. ವಿಡಿಯೋ ಎಡಿಟಿಂಗ್ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಮಾಡೋಕ್ಕೆ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಎಡಿಟಿಂಗ್ ಮಾಡಿಬಿಟ್ಟು ಮಿಕ್ಕಿದ್ದನ್ನೆಲ್ಲ ನಾನೇ ಮಾಡ್ಕೋತೀನಿ. ದಟ್ಸ್ ವಾಟ್ ಐ ಆಮ್ ಪ್ಲಾನಿಂಗ್ ನಾ. ಅಷ್ಟು ನಾನು ಫ್ಲಾಟ್ಮೇಟು ಬರ್ಬೋದು ಅನ್ಸುತ್ತೆ. ಇವಾಗ ಹೋಗಿ ಪೂಜೆ ಮಾಡಿಬಿಡ್ತೇನೆ. ಕಿಚನ್ ಲೈಟ್ ಹಾಳಾಗ್ಬಿಟ್ಟಿದೆ, ಅದು ಸರಿ ಮಾಡಿಸ್ಬೇಕು. ಕಿಚನ್ ಲೈಟ್ ಎಲೆಕ್ಟ್ರಿಷಿಯನ್ ಕರೆಸ್ಬಿಟ್ಟು ಸರಿ ಮಾಡಿಸ್ಬೇಕು. ಏನೋ ವರ್ಕ್ ಆಗ್ತಿಲ್ಲ, ಏನೋ ಆಗಿದೆ ಅದಕ್ಕೆ. ಸೊ ಕತ್ಲೆ ಆಗಿದೆ ಇವಾಗ. ಇವಾಗ ಗ್ರೀನ್ ಟೀ ಬ್ರಾಂಡ್ ಚೇಂಜ್ ಮಾಡಿದ್ದೀನಿ. ಸೊಸೈಟಿ ಪ್ರೀಮಿಯಂ ಗ್ರೀನ್ ಟೀ ಅಂತ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗ್ತಿದೆ. ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೆ ನಾನು ಲೂಸ್ ಗ್ರೀನ್ ಟೀ ಯೂಸ್ ಮಾಡೋದು. ನಾನು ಇದ್ರಲ್ಲಿ ಬರುತ್ತಲ್ಲ ಬ್ಯಾಗ್ಸ್ಗಳು ಬರುತ್ತಲ್ಲ, ಅದು ಯೂಸ್ ಮಾಡಲ್ಲ. ಬಿಕಾಸ್ ಬ್ಯಾಗ್ಸ್ಗಳು ಹೆಲ್ತ್ಗೆ ಒಳ್ಳೇದಲ್ಲ, ಹಾಗಾಗಿ ನಾನು ಬ್ಯಾಗ್ಸ್ಗಳನ್ನ ಯೂಸ್ ಮಾಡಲ್ಲ. ನಾನು ಗ್ರೀನ್ ಟೀ ಸ್ಟ್ರೈನರ್ ಸಪ್ರೇಟ್ ಆಗಿ ಇಟ್ಕೊಂಡಿಲ್ಲ. ಇದೇ ತರ ಈ ಫಿಲ್ಟರ್ ಇರುತ್ತಲ್ಲ, ಇದ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಸೋಕ್ ಆಗೋ ತರ ಬಿಡ್ತೀನಿ. ಅದ್ರ ಅರೋಮಾ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ.
ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ನೀಟಾಗಿ ಇಟ್ಕೊಳ್ಳುತ್ತೆ. ಅದಾದ್ಮೇಲೆ ನಾನು ಗ್ರೀನ್ ಟೀ ಕುಡಿತೀನಿ. ಆ್ಯಂಡ್ ಜಸ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ಕುಡಿತೀನಿ ಇವಾಗ.